ನಿಯಂತ್ರಣದಲ್ಲಿದೆ. ಇವತ್ತು ನಮ್ಮ ಜೊತೆ ನಮ್ಮ ಜಿಲ್ಲೆನಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ವಿಪುಲ್ ಬನ್ಸರ್ ಸಾಹೇಬರು ಬಂದಿದ್ದಾರೆ. ಅವರು ಎಲ್ಲ ಕಡೆ ವೀಕ್ಷಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ನಾವೊಂದು ಕಾಳಜಿ ಕೇಂದ್ರವನ್ನು ನೋಡಿದ್ದೀವಿ. ಹಾಗೂ ಈಗ ಇವತ್ತು ನಾವು ಲೋಳ್ಸೂರು ಬ್ರಿಡ್ಜ್ ಹತ್ರ ಬಂದಿದ್ದೀವಿ. ಒಂದೂವರೆ ದಿವಸದಿಂದ ಇಲ್ಲಿ ಸ್ವಲ್ಪ ನೀರು ಹರಿಯೋದು ಜಾಸ್ತಿ ಆಗಿ ಈ ಬ್ರಿಡ್ಜ್ ಮುಳುಗಡೆ ಆಗಿದೆ. ಆಲ್ಟರ್ನೇಟ್ ರೂಟ್ ನಾವು SP ಅವ್ರ ಜೊತೆ ಡಿಸ್ಕಸ್ ಮಾಡಿಕೊಂಡು ನಾವು ಆಲ್ರೆಡಿ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಜನರಿಗೆ ಇಲ್ಲಿಂದ ಅಲ್ಲಿ ಹೋಗಲಿಕ್ಕೆ ಯಾವುದೇ ಸದ್ಯಕ್ಕೆ ತೊಂದರೆ ಇಲ್ಲ. ಆದರೆ ನೀರಿನ ಮಟ್ಟ ಈಗ ಕಡಿಮೆ ಆಗ್ತಾಯಿದೆ. ತಮಗೆ ನಾನು ಮೊನ್ನೆ ಹೇಳಿದ್ದೀನಿ, ಮಹಾರಾಷ್ಟ್ರದಲ್ಲಿ ಈಗ ಮಳೆ ಏನಿದೆ ಅದರದ್ದು ಪ್ರಮಾಣ ಕಡಿಮೆ ಆಗಿದೆ. ಸತಾರಾ ಜಿಲ್ಲೆಯಲ್ಲಿ ಈಗ ಬರೀ 2 ದಿವಸದಿಂದ 15 mm ಮಳೆ ಆಗಿದೆ. ಅದೇ ರೀತಿ ಸಾಂಗ್ಲಿನಲ್ಲಿ ಯಾವುದೇ ಮಳೆ ಈಗ 2 ಡೇಸಿಂದ ಆಗಲಿಲ್ಲ. ಮತ್ತು ಕೋಲ್ಹಾಪುರದಲ್ಲಿ 19 mm ಮಳೆಯಲ್ಲಿ ಆಗಿದೆ. ಅದರಿಂದ ಏನು ನಮ್ಮ ಪಂಚಗಂಗಾ ಹಾಗೂ ನಮ್ಮ ವಾರಣಾದಿಂದ ಏನು ನೀರು ಬರ್ತಾ ಇದೆ ಅದು ಅದರದ್ದು ಮಟ್ಟ ಸ್ವಲ್ಪ ಕಡಿಮೆ ಆಗಿದೆ. ಆದರೆ ಕೊಯ್ನಾ ಡ್ಯಾಮಲ್ಲಿ ಈಗ ನೀರು ತುಂಬಿದೆ. ಅದು ತಮಗೆ ನಾನು ಆಮೇಲೆ ಮುಂಚೆ ಹೇಳಿದ್ದೀನಿ. ಅದರಿಂದ ನೀರು ಈಗ 42 ಕ್ಯೂಸೆಕ್ ನೀರು ಬಿಡ್ತಾ ಇದ್ದಾರೆ. ಇನ್ನೂ ನಮ್ಮ ಜಿಲ್ಲೆಯಲ್ಲಿ ಕೃಷ್ಣಾ ನದಿ ಕ್ಯಾಚ್ಮೆಂಟ್ ಮುಖಾಂತರ ಒಂದು 3 ಲಕ್ಷ ಕ್ಯೂಸೆಕ್ಸ್ ನೀರು ಹರಿತಾ ಇದೆ, ಹೋಗಿ ಆಲ್ಮಟ್ಟಿನಲ್ಲಿ ಸೇರ್ತಾ ಇದೆ. ಘಟಪ್ರಭಾನಲ್ಲಿ ಸ್ವಲ್ಪ ಈಗ ಅದರದ್ದು ಪ್ರಮಾಣ ಏನಿದೆ ಸ್ವಲ್ಪ ಕಡಿಮೆ ಆಗಿದೆ. ಮುಂಚೆ ಒಂದು 80-90 ಸಾವಿರ ಕ್ಯೂಸೆಕ್ಸ್ ಹರಿತಾ ಇತ್ತು. ಅದು ಈಗ ಕಡಿಮೆ ಆಗಿ ಸ್ವಲ್ಪ 60-65 ಸಾವಿರ ಕ್ಯೂಸೆಕ್ಸ್ಗೆ ಬಂದಿದೆ. ಅದರಿಂದ ಬ್ರಿಡ್ಜ್ ತಾವು ನಾನು ಹಿಂದ್ಗಡೆ ನೋಡ್ಬೋದು, ಅದರ ಮೇಲೆ ಇರೋ ನೀರಿನ ಪ್ರಮಾಣ ಕಡಿಮೆ ಆಗಿ ಈಗ ರೋಡ್ ಕಾಣ್ತಾ ಇದೆ. ಹೌದು, ರೋಡ್ ಮೇಲೆ ಸ್ವಲ್ಪ ದುರಸ್ತಿ ಕೆಲಸ ನಾವು ಮಾಡಬೇಕು. ಅದು ಇವತ್ತು ಸಂಜೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಒಂದು ಮೀಟಿಂಗ್ ಮಾಡ್ತಾರೆ. ಅದರಲ್ಲಿ ನಮ್ಮ ಜಿಲ್ಲೆನಲ್ಲಿರುವಂಥ ಪರಿಸ್ಥಿತಿ ನಾನು ಈಗಾಗಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಜೊತೆನೂ ಚರ್ಚೆ ಮಾಡಿದ್ದೀನಿ, ಎಲ್ಲ ಶಾಸಕರ ಜೊತೆನೂ ಚರ್ಚೆ ಮಾಡಿದ್ದೀನಿ. ಎಲ್ಲ ಇಂಜಿನಿಯರ್ಗಳ ಮುಖಾಂತರ ನಾವು ರೈಟಿಂಗಲ್ಲಿ ಎಲ್ಲ ಏನೇನು ಲಾಸಸ್ ಆಗಿದೆ ಅದರ ಬಗ್ಗೆ ಒಂದು ರಿಪೋರ್ಟು ತರಿಸ್ಕೊಂಡಿದ್ದೀವಿ. ಅದರ ಪ್ರಕಾರ ನಾವು ಮುಖ್ಯಮಂತ್ರಿಗಳಿಗೆ ಹೇಳ್ತೀವಿ. ನಾವು ನಮ್ಮ ರಿಕ್ವೆಸ್ಟ್ ಅವರ ಎದುರುಗಡೆ ಇರ್ತೀವಿ. ಇನ್ನು ನಮಗೆ ನಿರೀಕ್ಷೆ ಇದೆ, ನಮಗೆ ಪರಿಹಾರನೂ ಸಿಗುತ್ತೆ. ಅದು ಪರಿಹಾರ ಸಿಕ್ಕಿದ ತಕ್ಷಣ ನಾವು ಈ ರಿಪೇರಿ ಕೆಲಸಗಳನ್ನು ತಗೊಳ್ತೀವಿ ಅಂತ ತಮಗೆ ಹೇಳಲಿಕ್ಕೆ ಬಯಸುತ್ತೇನೆ.